ಮೈಸೂರಿನ ಕೆಆರ್ಎಸ್ ಅಣೆಕಟ್ಟಿನ ಸಮೀಪ ಪವಿತ್ರ ಕಾವೇರಿ ನದಿಯ ಹರಿವಿನಿಂದ ಸುತ್ತುವರಿದಂತೆ ನೆಲೆಸಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಭಕ್ತಿ, ಇತಿಹಾಸ, ಶಿಲ್ಪಕಲೆ ಮತ್ತು ಪ್ರಕೃತಿಯ ಅಪೂರ್ವ ಸಂಗಮವಾಗಿದೆ. ದೇವಾಲಯದ ಸುತ್ತ ಹರಿಯುವ ಕಾವೇರಿಯ ಮೃದುವಾದ ಪ್ರವಾಹವೇ ಈ ತಾಣಕ್ಕೆ ವಿಶೇಷ ದೈವಿಕತೆ ಮತ್ತು ಶಾಂತತೆಯನ್ನು ನೀಡುತ್ತೆ. ದೇವಾಲಯದ ವಾಸ್ತುಶಿಲ್ಪವು ಅತ್ಯಂತ ಮನಮೋಹಕವಾಗಿದ್ದು, ವಿಶೇಷವಾಗಿ ಇಲ್ಲಿ ಇರುವ ಕಲ್ಲಿನ ರಥ ಸ್ಟೋನ್ ಚಾರಿಯೇಟ್ ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದೆ. ಸೂಕ್ಷ್ಮ ಕೆತ್ತನೆಗಳು, ಸಮತೋಲನದ ವಿನ್ಯಾಸ ಮತ್ತು ಪುರಾತನ ಶಿಲ್ಪಿಗಳ ಅಪಾರ ನೈಪುಣ್ಯ ಈ ಕಲ್ಲಿನ ರಥದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದು ಕೇವಲ ಶಿಲ್ಪವಲ್ಲ, ನಮ್ಮ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ದೇವಾಲಯವನ್ನು ಅತ್ಯಂತ ಸೌಂದರ್ಯಪೂರ್ಣವಾಗಿ ಹಾಗೂ ಶಿಸ್ತಿನಿಂದ ನಿರ್ವಹಿಸಲಾಗಿದೆ. ಆವರಣದ ಎಲ್ಲಾ ಭಾಗಗಳಲ್ಲೂ ಸ್ವಚ್ಛತೆ ಕಣ್ಣಿಗೆ ಬೀಳುತ್ತೆ. ಕಾವೇರಿ ನದಿಯ ಶುದ್ಧ ವಾತಾವರಣದೊಂದಿಗೆ ಸೇರಿ ಈ ಸ್ವಚ್ಛತೆ ದೇವಾಲಯಕ್ಕೆ ಇನ್ನಷ್ಟು ಪವಿತ್ರತೆಯನ್ನು ತರುತ್ತೆ. ಭಕ್ತರು ನೆಮ್ಮದಿಯಿಂದ ಕುಳಿತು ಧ್ಯಾನ ಮಾಡಲು, ದರ್ಶನಕ್ಕೆ ಮನಸ್ಸು ಒಗ್ಗಿಸುವಂತಹ ವಾತಾವರಣ ಇಲ್ಲಿ ಸೃಷ್ಟಿಸಲಾಗಿದೆ. ಈ ದೇವಾಲಯದಲ್ಲಿ ಗರ್ಭಗುಡಿಯ ಒಳಗೆ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದು ದೇವಾಲಯದ ಶಾಂತಿ, ಭಕ್ತಿಭಾವ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಯನ್ನು ಕಾಪಾಡುವ ಅತ್ಯಂತ ಅಗತ್ಯ ನಿಯಮ. ಇದರಿಂದ ಭಕ್ತರು ಯಾವುದೇ ವ್ಯತ್ಯಯವಿಲ್ಲದೆ ದೇವರ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಕಾವೇರಿ ನದಿಯ ಸುತ್ತುವರಿದ ಹರಿವು, ಗಾಳಿ ಹೊತ್ತೊಯ್ಯುವ ನೀರಿನ ಸದ್ದು, ಹಸಿರು ಪರಿಸರ ಇವೆಲ್ಲವೂ ಸೇರಿ ದೇವಾಲಯದ ಅನುಭವವನ್ನು ಇನ್ನಷ್ಟು ಆಳಗೊಳಿಸುತ್ತವೆ. ವೇಣು ಹಿಡಿದು ನಿಂತಿರುವ ಶ್ರೀಕೃಷ್ಣನ ದಿವ್ಯ ಮೂರ್ತಿ ಭಕ್ತರ ಹೃದಯದಲ್ಲಿ ಅಪಾರ ಶಾಂತಿ, ಭಕ್ತಿ ಮತ್ತು ಆನಂದವನ್ನು ಉಂಟುಮಾಡುತ್ತದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದು ಮನಸ್ಸಿಗೆ ಆಹ್ಲಾದವನ್ನು ಉಂಟುಮಾಡುತ್ತೆ.